ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಇದೇ 2025 ಜನವರಿ 7ರಿಂದ 10ನೇ ತಾರೀಖಿನವರೆಗೆ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದದ್ದು ತಮಗೆ ತಿಳಿದೇ ಇದೆ. 15,000 ನಿಶ್ಚಿತ ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಿದ ಈ ಹೋರಾಟದಲ್ಲಿ ರಾಜ್ಯದ ಸುಮಾರು 40,000 ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಕರ್ನಾಟಕ ಸರ್ಕಾರದಿಂದ ಆಶಾ ಕಾರ್ಯಕರ್ತೆಯರಿಗೆ ಕಳೆದ 6 ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು 10,000 ರೂಪಾಯಿ ಗ್ಯಾರಂಟಿ ಕೊಡುವಂತದ್ದನ್ನ ಘೋಷಣೆ ಮಾಡಿದ್ರು. ಇದು 4 ದಿನ ಬೆಂಗಳೂರಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಕೊಟ್ಟಂತ ಆಶ್ವಾಸನೆ ಏಪ್ರಿಲ್ ಇಂದ ಕೊಡ್ತೀವಿ ಅಂದ್ರು, ಇಲ್ಲಿವರೆಗೂ ಆದೇಶ ಮಾಡ್ಲಿಲ್ಲ. ಅಷ್ಟೇ ಅಲ್ಲ, ಮತ್ತೊಂದು 1,000 ರೂಪಾಯಿ ಬಜೆಟ್ ಅಲ್ಲಿ ಏರಿಕೆ ಮಾಡ್ತೀವಿ ಅಂದ್ರು. ಅಂಗನವಾಡಿ ಬಿಸಿ ಊಟ ಇವ್ರಿಗೆಲ್ಲ ಮಾಡಿದರೆ, ಆಶಾ ಕಾರ್ಯಕರ್ತೆಯರಿಗೆ ಮಾಡಿಲ್ಲ. ಸೊ ಈ ಒಂದು ಹೇಳಿರುವಂತ ಭರವಸೆ ಜಾರಿ ಆಗ್ಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಒಂದು ಅವೈಜ್ಞಾನಿಕವಾದಂತ ಆದೇಶಗಳನ್ನ ತಗೊಂಡ್ಬಂದಿದ್ದಾರೆ. ಆಶಾ ಕಾರ್ಯಕರ್ತೆಯರ ಕೆಲಸದ ವ್ಯಾಪ್ತಿ ಅವ್ರು ಇರೋ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಮಾಡಬಾರ್ದು ಅನ್ನೋದು. ಸೊ ಈ ಹಿನ್ನೆಲೆಯಲ್ಲಿ ಅವರ ಕ್ಷೇತ್ರದ ವ್ಯಾಪ್ತಿಗೆ ಒಬ್ಬ ಆಶಾ ಕಾರ್ಯಕರ್ತೆಯನ್ನ ನೇಮಕ ಮಾಡಿದ್ದಾರೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಈಗ ಒಬ್ಬ ಆಶಾ ಕಾರ್ಯಕರ್ತೆ 2,000 ತನಕ ಕೆಲಸ ಮಾಡಬಹುದು ಅಂತ ಹೇಳಿ 42,000 ಜನ ಇರೋ ಕಡೆ, 42,000 ಆಶಾ ಕಾರ್ಯಕರ್ತೆಯರು ಇರೋ ಕಡೆ ಸುಮಾರು ಜನಗಳನ್ನ ತೆಗಿತೀವಿ ಅನ್ನುವಂತ ಆತಂಕನ ಸೃಷ್ಟಿ ಮಾಡಿದ್ದಾರೆ. ಸೊ ಇಂತ ಒಂದು ಆದೇಶನ ಕೈ ಬಿಡಬೇಕು. ಏನು ಕೊರೋನಾ ಅಂತ ಸಂದರ್ಭದಲ್ಲಿ ಇರ್ಬೋದು, ಕಳೆದ 17 ವರ್ಷದಿಂದ ಶಿಶು ತಾಯಿ ಮರಣನ ಒಂದು ಉಳಿಸೋ ಅಂತ ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಆಶಾ ಕಾರ್ಯಕರ್ತೆಯರ ಸೇವೆನ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಒಬ್ಬ ಆಶಾ ಕೂಡ ಕೆಲಸದಿಂದ ಹೊರ ಹಾಕುವಂತ ಪಾಲಿಸಿ ಏನಾದ್ರು ತಂದಿದ್ದೆ ಆದ್ರೆ ಇದನ್ನ ಒಪ್ಪೋದಿಲ್ಲ. ಅದೇ ರೀತಿ 42,000 ಆಶಾ ಕಾರ್ಯಕರ್ತೆಯರು ಒಗ್ಗಟ್ಟಿಂದ ಇದನ್ನ ಪ್ರತಿರೋಧಿಸ್ತಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜನವರಿ 10, 2025ರಂದು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮಾನ್ಯರಾದ ತಾವು ಸಂಘದ ಪದಾಧಿಕಾರಿಗಳನ್ನ ಕರೆದು ಸಭೆ ಮಾಡುತ್ತೀರಿ. ಈ ಸಭೆಯಲ್ಲಿ ನಮ್ಮೊಂದಿಗೆ ಮಾನ್ಯರಾದ ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕೆಳಗಿನಂತೆ ತಮ್ಮ ಉಪಸ್ಥಿತಿಯಲ್ಲಿ ತೀರ್ಮಾನಿಸಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಸೊ ತಾವು ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದೀರಾ ಆಶಾ ಕಾರ್ಯಕರ್ತರು. ತಮ್ಮ ಮುಖ್ಯವಾಗಿ ಈಗ ನಿಮ್ಮ ರಾಜ್ಯದ ಇದು ಕಾರ್ಯದರ್ಶಿಯವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡಿಟೇಲ್ ಆಗಿ. ಒಂದು ಎಲ್ಲ ಈಗ ಹಾರಿರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರು ಮುಂದುವರಿಸಬೇಕು. ಮತ್ತು ನಮಗೇನು ಇದು ಮಾಸಿಕ 5,000 ರೂಪಾಯಿ ಇದು ಕೊಡ್ತಾರೆ ಅಷ್ಟೇ, ಇದು ಅದನ್ನು 8,000 ಮಾಡಬೇಕು ಅಂತೇಳಿ 2 ಪ್ರಮುಖ ಡಿಮ್ಯಾಂಡ್ ಇಟ್ಟು ಇವತ್ತು ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಾ. ತಾವು ಇದನ್ನು ಬೇಡಿಕೆನ ಮನವಿ ಪತ್ರವನ್ನು ಕೊಟ್ಟಿದ್ದೀರಾ. ಇದನ್ನು ಸರ್ಕಾರಕ್ಕೆ ಸೂಕ್ತ ಕ್ರಮಕ್ಕೆ ಇವತ್ತೇ ನಾವು ಕಳಿಸ್ತೀವಿ.